ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿರಿ. ಈ ವಿಡಿಯೋದಲ್ಲಿ ನಾವು GPSTR, HSTR, TET ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಜೈನ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ ಸಂಪೂರ್ಣವಾಗಿ. ಇದು ದ್ವಿತೀಯ PUC ಪಠ್ಯಪುಸ್ತಕದಲ್ಲಿನ ಮಾಹಿತಿಯಾಗಿದ್ದು 6ರಿಂದ 12ನೇ ತರಗತಿಯಲ್ಲಿರುವಂಥ ಎಲ್ಲ ಮಾಹಿತಿಯನ್ನು ಕೂಡಿಕೊಂಡು ಒಂದೇ ಬುಕ್ಕಲ್ಲಿ ಇದ್ದ ಕಾರಣ ನಾವೇನು ಮಾಡೋಣ, ದ್ವಿತೀಯ PUC ಪಠ್ಯಪುಸ್ತಕದಲ್ಲಿರುವಂತಹ ಜೈನ ಧರ್ಮದ ಬಗ್ಗೆ ವಿವರಣೆಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಈ ವಿಡಿಯೋದಲ್ಲಿ ಬೌದ್ಧ ಧರ್ಮದ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊರಿ. ನೋಡ್ರಿ, ನಿಮ್ಮ ಟೈಮ್ ವೇಸ್ಟ್ ಮಾಡಿದೆ ತಡ ಮಾಡಿದೆ ಏನು ಮಾಡಮ್ಮಪ್ಪ ಅಂದರೆ ಶಾರ್ಟ್ಕಟ್ಟಲ್ಲಿ ನಾವು ಜೈನ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಇದು ಏನಪ್ಪ ಅಂದರೆ ನಿಮಗೆ GPSTR ಅಲ್ಲಿ ವಿವರಣಾತ್ಮಕ ಉತ್ತರಗಳನ್ನು ಬರೆಯೋಕ್ಕೆ ಭಾಳ ಯೂಸ್ ಆಗುತ್ತೆ. ಮತ್ತು TET ಮತ್ತು HSTR, GPSTR ಅಲ್ಲಿ ಬಹು ಆಯ್ಕೆ ಪ್ರಶ್ನೋತ್ತರಗಳು ಯಾವ ರೀತಿ ಬರ್ತಾವೆ, ಯಾವ ರೀತಿ ಓದಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ನಾವು ತಿಳ್ಕೊಳ್ಳೋಣ. ನೋಡ್ರಿ, ಜೈನ ಧರ್ಮವು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ. ಈ ಧರ್ಮದಲ್ಲಿ ಏನಪ್ಪ ಅಂದರೆ 24 ತೀರ್ಥಂಕರನ್ನು ನಾವು ಕಾಣ್ತೀವಿ. ಅದರಲ್ಲಿ ಮೊದಲ ತೀರ್ಥಂಕರಾದ ಋಷಭನಾಥರು ಏನಪ್ಪ ಅಂದರೆ ಈ ಜೈನ ಧರ್ಮದವನ್ನು ಸ್ಥಾಪನೆ ಮಾಡಿದರು ಅಂಥೇಳಿ ನಂಬುತ್ತಾರೆ. ನೋಡಿರಿ, ಅದೇ ರೀತಿ 23ನೇ ತೀರ್ಥಂಕ ಯಾರಪ್ಪ ಅಂದರೆ ಪಾರ್ಶ್ವನಾಥ. ಅದೇ ರೀತಿ ಮತ್ತು 24ನೇ ತೀರ್ಥಂಕ ಯಾರಂದರೆ ಮಹಾವೀರ. ನೋಡಿರಿ, ಜೈನ ಧರ್ಮದ ಪವಿತ್ರ ಚಿಹ್ನೆ ಯಾವುದಪ್ಪ ಅಂದರೆ ಸ್ವಸ್ತಿಕ್. ನೋಡ್ರಿ, ಇಲ್ಲಿ ವಿಡಿಯೋದೊಳಗೆ ಸ್ವಸ್ತಿಕ್ ಕಾಣಾಗತ್ತದ, ಇಲ್ಲಿ ಚಿತ್ರ ನೋಡ್ರಿ. ಜೈನ ಧರ್ಮದ ಬಗ್ಗೆ ಏನು ತಿಳ್ಕೊಂಡೇವಪ್ಪ ಅಂದ್ರೂ, ಜೈನ ಧರ್ಮವು ಒಂದು ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ ಅಂತ ತಿಳ್ಕೊಂಡೆವು. ಮತ್ತು ನೆಕ್ಸ್ಟ್ ಈ ಜೈನ ಧರ್ಮದಲ್ಲಿ 24 ಜನ ತೀರ್ಥಂಕರು ಬರ್ತಾರೆ ಅಂಥೇಳಿ ತಿಳ್ಕೊಂಡೆವು. ಅದರಲ್ಲಿ ಮೊದಲನೇ ತೀರ್ಥಂಕ ಋಷಭನಾಥ, ಜೈನ ಧರ್ಮದ ಸ್ಥಾಪಕ. ಮತ್ತು 23ನೇ ತೀರ್ಥಂಕ ಪಾರ್ಶ್ವನಾಥ, 24ನೇ ತೀರ್ಥಂಕ ಮಹಾವೀರ. ಮತ್ತು ಜೈನ ಧರ್ಮದ ಪವಿತ್ರ ಚಿಹ್ನೆ ಅಂದರೆ ಸ್ವಸ್ತಿಕ್ ಅಂಥೇಳಿ ಇಷ್ಟು ತಿಳ್ಕೊಂಡೆವು. ನೆಕ್ಸ್ಟ್ ನೋಡ್ರಿ, ಪಾರ್ಶ್ವನಾಥ 30ನೇ ವಯಸ್ಸಿಗೆ ಪರಮಜ್ಞಾನ ಪಡೆದುಕೊಂಡು ಪಾರ್ಶ್ವನಾಥರು ಏನು ಮಾಡ್ತಾರಪ್ಪ ಅಂದರೆ 23ನೇ ತೀರ್ಥಂಕರಾದ ಪಾರ್ಶ್ವನಾಥರು 4 ಮಹಾನ್ ತತ್ವಗಳನ್ನು ಜನರಿಗೆ ಬೋಧಿಸ್ತಾರೆ. ಅವರು ತಮ್ಮ ಅನುಯಾಯಿಗಳಿಗೆ ಏನು ಬೋಧಿಸ್ತಾರಂದರೆ ಅಹಿಂಸೆ, ಸತ್ಯ, ಆಸ್ತೆಯ ಅಪರಿಗ್ರಹ ಅಂಥೇಳಿ ಅಪರಿಗ್ರಹನ ಇವು 4 ಏನು ಮಾಡ್ತಾರಂದರೆ ಮಹಾನ್ ತತ್ವಗಳನ್ನು ಬೋಧನೆ ಮಾಡ್ತಾರೆ ರೀ. ಅಹಿಂಸೆ ಅಂದರೆ ಹಿಂಸೆಯನ್ನು ಮಾಡಬಾರ್ದು, ಸತ್ಯ ಅಂದರೆ ಸುಳ್ಳನ್ನು ಹೇಳಬಾರ್ದು, ಆಸ್ತೆಯ ಅಂದರೆ ಕಳ್ಳತನವನ್ನು ಮಾಡಬಾರ್ದು, ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಹಣ ಅಥವಾ ಸಂಪತ್ತನ್ನು ನಾವು ಸಂಗ್ರಹ ಮಾಡಬಾರ್ದು ಅಂಥೇಳಿ ಇದನ್ನು ಏನು ಮಾಡಿದ್ರಪ್ಪ ಅಂದರೆ ಪಾರ್ಶ್ವನಾಥರು ಹೇಳಿದರು. ಮುಂದುವರೆದು ಮಹಾವೀರರು ಕೂಡ ಇದನ್ನೇ ಹೇಳ್ತಾರೆ, ಈ ಬೋಧನೆಗಳನ್ನೇ. ಆದರೆ ಇದರಲ್ಲಿ ಒಂದನ್ನು ಆ್ಯಡ್ ಮಾಡ್ತಾರೆ. ಇಲ್ಲಿ 4 ಪಾರ್ಶ್ವನಾಥರ ತತ್ವಗಳಾದರೆ ಅಲ್ಲಿ ಮಹಾವೀರಂದು 4 ತತ್ವಗಳು ಬರ್ತವೆ. ಯಾವ್ಯಾವ ಅಂಥೇಳಿ ವಿಡಿಯೋನ ಕೊನೆ ತನಕ ನೋಡೋದ್ರ ಮೂಲಕ ತಿಳ್ಕೊಬಹುದು. ನೆಕ್ಸ್ಟ್, ಈಗ ಜೈನ ಧರ್ಮದಲ್ಲಿ ಬರುವಂಥ ಮಹಾನ್ ವ್ಯಕ್ತಿ ಮತ್ತು 24ನೇ ತೀರ್ಥಂಕನ ಆದಂತಹ ವರ್ಧಮಾನ ಮಹಾವೀರನ ಬಗ್ಗೆ ತಿಳ್ಕೊಳ್ಳೋಣ. ಇವ್ರ ಮೇಲೆ ಬಹು ಆಯ್ಕೆ ಪ್ರಶ್ನೋತ್ತರ ಮತ್ತು ವಿವರಣಾತ್ಮಕ ಉತ್ತರಗಳಲ್ಲಿ ಕೇಳ್ಬೋದು. 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಕೇಳ್ಬೋದು. ನೋಡ್ರಿ, ವರ್ಧಮಾನ ಮಹಾವೀರರ ಆರಂಭಿಕ ಜೀವನ ಯಾವ ರೀತಿ ಇತ್ತು ಅಂದರೆ ಇವರು ವೈಶಾಲಿ ಸಮೀಪದ ಕುಂದಗ್ರಾಮದಲ್ಲಿ ಸಾಮಾನ್ಯ ಶಕ ಪೂರ್ವ 599ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇವರ ವರ್ಧಮಾನ ಮಹಾವೀರರ ಜನನ ಆಗುತ್ತೆ. ಅವರ ತಂದೆ ಯಾರಪ್ಪ ಅಂದರೆ ಸಿದ್ಧಾರ್ಥ, ತಾಯಿ ಯಾರಪ್ಪ ಅಂದರೆ ತ್ರಿಶಿಲಾದೇವಿ. ಸಿದ್ಧಾರ್ಥ ಅಂದರೆ ವರ್ಧಮಾನ ಮಹಾವೀರರ ತಂದೆ ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿರ್ತಾರೆ. ನೆಕ್ಸ್ಟ್, ವರ್ಧಮಾನನ ಮದುವೆ ಎಷ್ಟನೇ ವಯಸ್ಸಿನಲ್ಲಿ ಮಾಡ್ತಾರೆ ಅಂದರೆ 18ನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧಳ ಜೊತೆ ಏನಾಗುತ್ತಪ್ಪ ಅಂದರೆ ಮಹಾವೀರ ವರ್ಧಮಾನವರ ವಿವಾಹ ಆಗುತ್ತದೆ. ನೆಕ್ಸ್ಟ್ ಏನಾಗುತ್ತಂದರೆ ಅವರಿಗೊಂದು ಹೆಣ್ಣು ಮಗುವಿನ ಜನನ ಆಗುತ್ತೆ. ಅದರ ಹೆಸರೇನಪ್ಪ ಅಂದರೆ ಅನೋಜ ಅಥವಾ ಪ್ರಿಯದರ್ಶಿನಿ ಅಂಥೇಳಿ. ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ವರ್ಧಮಾನ ಏನು ಮಾಡ್ತಾರೆ ಅಂದರೆ ಉಡುಪನ್ನು ಸೇರಿದಂತೆ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸಿದನು. ಅವ್ರು ಏನಾಗ್ತಾರಪ್ಪ ಅಂದರೆ ನೆಕ್ಸ್ಟ್ ಹೋಗಿ ಒಂದು ಸನ್ಯಾಸಿಯಾಗಿ ಜೀವನವನ್ನು ಕಳೀತಾರೆ. ಅವರೇನಪ್ಪ ಅಂದರೆ ಸತ್ಯವನ್ನು ಅರಸುತ್ತಾ ಸಂಚಾರವನ್ನು ಮಾಡ್ತಾರೆ. ಸತ್ಯವನ್ನು ಹುಡುಕುತ್ತಾ ಅವರೇನಪ್ಪ ಅಂದರೆ ಸನ್ಯಾಸಿ ಜೀವನವನ್ನು ಅನುಸರಿಸಿ ಅವರು 13 ವರ್ಷಗಳ ಕಾಲ ಏನು ಮಾಡ್ತಾರಪ್ಪ ಅಂದರೆ ಸ್ವದೇಹ ದಂಡನೆ ಮತ್ತು ಆಳವಾದ ಧ್ಯಾನ ಮಾಡುತ್ತಾ ಜೀವನವನ್ನು ನಡೆಸ್ತಾರೆ. ಕೊನೆಯದಾಗಿ ಏನಾಗುತ್ತಪ್ಪ ಅಂದರೆ ವೈಶಾಖದ 10ನೇ ದಿನ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ಈ ವರ್ಧಮಾನ ಮಹಾವೀರರಿಗೆ ಏನಾಗುತ್ತಪ್ಪ ಅಂದರೆ ಜ್ಞಾನೋದಯ ಆಗುತ್ತೆ. ಅವರು ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಏನು ಮಾಡ್ತಾರಪ್ಪ ಅಂದರೆ ವರ್ಧಮಾನ ಮಹಾವೀರವರು ಪಡ್ಕೋತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ
ಕೇವಲಿನ್ ಅಥವಾ ಜೀನ ಎಂದರೆ ಇಂದ್ರಿಯವನ್ನು ನಿಗ್ರಹಿಸಿದವನು ಎಂದರ್ಥ. ನಂತರ ಏನು ಮಾಡ್ತಾರಪ್ಪ ಅಂದ್ರೆ ಅವರಿಗೆ ವರ್ಧಮಾನ ಮಹಾವೀರನಂಥೇಳಿ ಹೆಸರು ಬರ್ತದ್ರಿ. ನೆಕ್ಸ್ಟ್ ನೋಡ್ರಿ, ಮುಂದಿನ 30 ವರ್ಷಗಳ ಕಾಲ ಕೋಸಲ ಮಗದ ವಿದೇಹ ಮತ್ತು ಅಂಗಗಳಲ್ಲಿ ಜೈನ ಧರ್ಮದ ತತ್ವಗಳನ್ನು ಬೋಧಿಸುತ್ತಾ ಏನು ಮಾಡ್ತಾರಪ್ಪ ಅಂದರೆ ಈ ವರ್ಧಮಾನ ಮಹಾವೀರ ಅವರು ಪ್ರವಾಸವನ್ನು ಕೈಗೊಳ್ತಾರೆ. ಮುಂದುವರೆದು ಲಾಸ್ಟ್ ಏನಾಗುತ್ತಂದರೆ ವರ್ಧಮಾನ ಮಹಾವೀರವರು 72ನೇ ವಯಸ್ಸಿನಲ್ಲಿ ಎಲ್ಲಿ ಮರಣವನ್ನು ಅಂದರೆ ನಿರ್ವಾಣವನ್ನು ಹೊಂತಾರಪ್ಪ ಅಂದರೆ ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದ ಪಾವ ಎಂಬಲ್ಲಿ ಸಾಮಾನ್ಯ ಶಕ ಪೂರ್ವ 527ರಲ್ಲಿ ನಿರ್ವಾಣವನ್ನು ಹೊಂದಿದರು. ನೋಡ್ರಿ, ನೆಕ್ಸ್ಟ್ ಇದು ಮಹಾವೀರನ ಬಗ್ಗೆ ಇದ್ದಂತಹ ಶಾರ್ಟ್ಕಟ್ ಒಳಗೆ ಮಾಹಿತಿ. ಬೇಕಾದರೆ ಈ ವಿಡಿಯೋನ ಈ ಪೇಜನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಆಮೇಲೆ ಓದಿ ಪಾಯಿಂಟ್ಸ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ನೋಡ್ರಿ, ಮಹಾವೀರನ ಬೋಧನೆಗಳು. ಇವರು ಯಾವ ತತ್ವಗಳನ್ನು ಬೋಧನೆ ಮಾಡ್ತಾರೆ? ಮಹಾವೀರ ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳನ್ನು ಮತ್ತು ತ್ರಿರತ್ನಗಳನ್ನು ಬೋಧಿಸ್ತಾರೆ. ನೋಡ್ರಿ, ಇಲ್ಲಿ ಪಾರ್ಶ್ವನಾಥ್ ಅವರು 4 ತತ್ವಗಳನ್ನು ಬೋಧಿಸಿದರೆ ಮಹಾವೀರ ಅವರು ಏನು ಮಾಡ್ತಾರಪ್ಪ ಅಂದರೆ ಪಂಚಶೀಲ ಅಂದರೆ 5 ತತ್ವಗಳನ್ನು ಬೋಧಿಸ್ತಾರೆ. ಅವರ ಬೋಧಿಸಿದ ತತ್ವಗಳೇ 4 ಮೊದಲಿಗೆ ತಗೋತಾರೆ. ನೆಕ್ಸ್ಟ್ ಒಂದು ತಮ್ಮದಾದಂಥ ಹೊಸದೊಂದು ತತ್ವವನ್ನು ಸೇರ್ಪಡೆ ಮಾಡಿ ಏನು ಮಾಡ್ತಾರಪ್ಪ ಅಂದರೆ ಪಂಚಶೀಲ ತತ್ವಗಳಂಥೇಳಿ ಜಾರಿಗೆ ತರ್ತಾರೆ ಅವರು, ಅಂದರೆ ಬೆಳಕಿಗೆ ತರ್ತಾರೆ. ನೋಡ್ರಿ, ಆ ಪಂಚಶೀಲ ತತ್ವಗಳು ಯಾವಂದರೆ ಸತ್ಯ, ಅಹಿಂಸೆ, ಆಸ್ತೆಯ ಅಪರಿಗ್ರಹ ಮತ್ತು ಇನ್ನೊಂದು ಅವರು ಸೇರಿಸೋದು ಏನಪ್ಪ ಅಂದರೆ ಬ್ರಹ್ಮಚರ್ಯ ಅಂಥೇಳಿ ಸೇರಿಸ್ತಾರೆ. ಇವರು ನೋಡ್ರಿ, ಕ್ವಶನ್ ಕೂಡ ನಿಮಗೆ 3 ವಾಕ್ಯದಲ್ಲಿ ಬರಬಹುದು. ಪಾರ್ಶ್ವನಾಥ ಮತ್ತು ವರ್ಧಮಾನ ಮಹಾವೀರರ ತತ್ವಗಳನ್ನು ಬರೆಯಿರಿ ಅಂತಂದಾಗ ವರ್ಧಮಾನ ಮಹಾವೀರವರ ಪಂಚಶೀಲ ತತ್ವ ಮತ್ತು ಪಾರ್ಶ್ವನಾಥ್ ಅವರ 4 ತತ್ವಗಳನ್ನು ಬರಿಬೋದು ನೀವು ವ್ಯತ್ಯಾಸ ರೂಪದೊಳಗೆ ಮಾಡಿ. ನೋಡ್ರಿ, ಅದೇ ರೀತಿ ತ್ರಿರತ್ನಗಳು ಯಾವಪ್ಪ ಅಂದರೆ ವರ್ಧಮಾನ ಮಹಾವೀರ ಅವರು ಸಮ್ಯಕ ಜ್ಞಾನ, ಸಮ್ಯಕ ನಂಬಿಕೆ, ಸಮ್ಯಕ ನಡತೆ ಎನ್ನುವ 3 ತ್ರಿರತ್ನಗಳನ್ನು ಬೋಧಿಸ್ತಾರವರು. ಕೊನೆಯದಾಗಿ ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ, ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಟ್ಟಿದ್ದನು. ಇವನು ಜಾತಿ ಪದ್ಧತಿ, ಇವ್ರು ಏನು ಮಾಡ್ತಾರಪ್ಪ ಅಂದರೆ ಜಾತಿ ಪದ್ಧತಿ, ಪ್ರಾಣಿ ಬಲಿಗಳನ್ನು ಮಾಡಬಾರ್ದು ಅಂತೇಳಿ ಹೇಳ್ತಾರೆ. ಇವನು ಅಹಿಂಸೆಗೆ ಹೆಚ್ಚು ಒತ್ತು ಕೊಟ್ಟನು ಮತ್ತು ಪ್ರಾಣಿ, ಪಕ್ಷಿ, ಗಿಡ, ಮರ, ಕಲ್ಲು, ಮಣ್ಣು, ನೀರು, ಬೆಂಕಿ ಮುಂತಾದವು ಸಹ ಜೀವ ಹೊಂದಿರುವುದರಿಂದ ಯಾವುದೇ ಜೀವಾತ್ಮಗಳಿಗೆ ಏನು ಹೇಳ್ತಾರಪ್ಪ ಅಂದರೆ ಹಿಂಸೆಯನ್ನು ನಾವು ಮಾಡಬಾರ್ದು ಅಂಥೇಳಿ ಇವರು ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ನಾವು ಇನ್ನೇ ವಿಡಿಯೋದಲ್ಲಿ ಬೌದ್ಧ ಧರ್ಮದ ಸಭೆಗಳನ್ನು ನೋಡಿದ್ದೆವು, 4 ಬೌದ್ಧ ಧರ್ಮದ ಸಮ್ಮೇಳನಗಳು. ಇದರಲ್ಲಿ ನೋಡ್ರಿ, ಜೈನ ಧರ್ಮದಲ್ಲಿ ಬರುವಂತಹ 2 ಸಮ್ಮೇಳನಗಳನ್ನು ನೀವು ಕೂಡ ಇದು ಸ್ಕ್ರೀನ್ಶಾಟ್ ಹೊಡೆದು ಬರೆದಿಟ್ಟುವರೆ ಒಂದು ಕಡೆ. ನೋಡ್ರಿ, ಜೈನ ಧರ್ಮದಲ್ಲಿ 2 ಸಭೆಗಳಂದರೆ ಸಮ್ಮೇಳನಗಳು ನಡೀತಾವು. ಮೊದಲ ಸಭೆ ಅಂದರೆ ಸಾಮಾನ್ಯ ಶಕ ಪೂರ್ವ 300ರಲ್ಲಿ ಪಾಟಲಿಪುತ್ರದಲ್ಲಿ ಜರುಗ್ತದೆ. ಇದು ಏನನ್ನು ಒಳಗೊಂಡಿರ್ತದೆ? ಮೊದಲ ಜೈನ ಸಭೆ ಏನನ್ನು ಒಳಗೊಂಡಿರ್ತದಪ್ಪ ಅಂದರೆ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರುಜ್ಜೀವನಗೊಳಿಸುವುದು ಇದರ ಉದ್ದೇಶವಾಗಿತ್ತು. ನೋಡ್ರಿ, 2ನೇ ಸಭೆ ಎಷ್ಟು ನಡೀತಪ್ಪ ಅಂದರೆ ಸಾಮಾನ್ಯ ಶಕ 512ರಲ್ಲಿ ಗುಜರಾತಿನ ವಲ್ಲಭಿಯಲ್ಲಿ ಜರುಗಿತು. ಇಲ್ಲಿ ಏನಪ್ಪ ಅಂದರೆ ಈ ಸಭೆಯಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಬರೆಯಲಾಯಿತು. ನೋಡ್ರಿ, ನೆಕ್ಸ್ಟ್ ಜೈನ ಧರ್ಮದ ಪಂಗಡಗಳು. ಬೌದ್ಧ ಧರ್ಮದಲ್ಲಿ ಕೂಡ ಪಂಗಡಗಳನ್ನು ನೋಡಿದ್ದೆವು, ಜೈನ ಧರ್ಮದಲ್ಲಿ ಕೂಡ 2 ಪಂಗಡಗಳದಾವು. ಯಾವ ಅಂದರೆ ಶ್ವೇತಾಂಬರ ಮತ್ತು ದಿಗಂಬರ. ಶ್ವೇತಾಂಬರ ಪಾರ್ಶ್ವನಾಥನ ಅನುಯಾಯಿಗಳಾದರೆ ದಿಗಂಬರ ಅನ್ನುವರು ಮಹಾವೀರನ ಅನುಯಾಯಿಗಳಾಗಿರ್ತಾರೆ. ಇಷ್ಟು ನೋಡ್ರಿ, ಜೈನ ಸಾಹಿತ್ಯ, ಆಗಮ ಸಿದ್ಧಾಂತ ಜೈನರ ಪವಿತ್ರ ಗ್ರಂಥ. ನೋಡ್ರಿ, ಈ ವಿಡಿಯೋದೊಳಗೆ ಜೈನ ಧರ್ಮದ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಶಾರ್ಟ್ಕಟ್ನಾಗ ಟೈಮ್ ವೇಸ್ಟ್ ಆಗಲಾರ್ದೆ ಒಂದು ಸ್ವಲ್ಪ ಮಾಹಿತಿ ತಿಳಿದದ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್.